ಓಂ ನಮೋ ಭಗವತೆ ಸ್ವರ್ಣಾಕರ್ಷಣ ಭೈರವಾಯ ಧನಧಾನ್ಯ ವೃದ್ಧಿಕರಾಯ ಶೀಘ್ರಮೇ ಧನಧಾನ್ಯಂ ಸ್ವರ್ಣಂ ದೇಹಿ ದೇಹಿ ವಸ್ಯ ವಸ್ಯ ಕುರುಕುರು ಸ್ವಾಹ. ಟಿವಿ ನೈನ್ ಡಿಜಿಟಲ್ ವಾಹಿನಿಯ ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಈ ವಾರದಲ್ಲಾಗ್ತಕ್ಕಂಥ ಆಗುಹೋಗುಗಳು, ಗ್ರಹ ಸ್ಥಿತಿಗಳು ಹೇಗಿರುತ್ತೆ, ದ್ವಾದಶ ರಾಶಿಗಳ ಫಲಾಫಲ ಹೇರುತ್ತೆ, ನಾವು ಯಾವ ರೀತಿ ಎಚ್ಚರಿಕೆಯನ್ನು ತಗೋಬೇಕು ಅಂತಕ್ಕಂಥ ವಿಶೇಷವಾದ ಕಾರ್ಯಕ್ರಮವೇ ವಾರಭವಿಷ್ಯ. ಈ ವಾರದಲ್ಲಿ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಮಾರ್ಗಶಿರ ಮಾಸ, ಹೇಮಂತ ಋತು, ಕೃಷ್ಣ ಪಕ್ಷ, ತಕ್ಷಣ 30ನೇ ತಾರೀಕು ನಂತರ ಬರ್ತಕ್ಕಂಥದ್ದೇ ಶುಕ್ಲ ಪಕ್ಷ ಕೂಡ ಆಗಿರುತ್ತೆ. ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಆಗಿರುತ್ತೆ. ಇನ್ನು ಈ ವಾರದಲ್ಲಿ ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈ ವಾರದಲ್ಲಿ ತಾರೀಕು 23/12/2024ರಿಂದ 29/12/2024 ತನಕ ಬರ್ತಕ್ಕಂಥದ್ದೇ ಈ ವಾರ ಕೂಡ ಆಗಿರುತ್ತೆ. ಇನ್ನು ಈ ವಾರದಲ್ಲಿ ಕಾಲಭೈರವ ಜಯಂತಿ ಇರ್ಬೋದು, ಹಾಗೆ ಕಿಸಾನ್ ರೈತರ ಒಂದು ದಿನ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು, ಮಾರ್ಗಶಿರ ಮಹಾಲಕ್ಷ್ಮಿಯ ವ್ರತವನ್ನು ಗುರುವಾರ ದಿವಸ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು, ತಲಕಾಡಿನಲ್ಲಿ ಕೀರ್ತಿನಾರಾಯಣ ಸ್ವಾಮಿಗಳ ವರ್ಧಂತಿಯ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ಶನಿ ಪ್ರದೋಷ ಕೂಡ ಈ ವಾರದಲ್ಲಿಯೇ ಬರ್ತಾ ಇರತಕ್ಕಂಥದ್ದು ಆಗಿರುತ್ತೆ. ಕಂಚಿ ಚಂದ್ರಶೇಖರ ಸ್ವಾಮಿಗಳ ಒಂದು ಜಯಂತ್ಯೋತ್ಸವವನ್ನು ಕೂಡ ನಡೀತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಈ ವಾರದ ಗ್ರಹಗಳ ಸ್ಥಿತಿಯನ್ನು ನೋಡಿದಾಗ, ಗ್ರಹಗಳ ಗೋಚಾರವನ್ನು ನೋಡಿದಾಗ, ರಾಹು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ, ಹಾಗೆ ಗುರು ವೃಷಭ ರಾಶಿಯಲ್ಲಿ, ಕುಜ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ, ಚಂದ್ರನು 2.5 ದಿವಸಕ್ಕೊಂದು ಸರಿ ಬದಲಾಯಿಸ್ತಾ ಇರ್ತಾರೆ, ಹಾಗೆ ಕೇತು ಗ್ರಹ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಇನ್ನು ಶನಿ ಗ್ರಹ ಬಹು ವಿಶೇಷವಾಗಿ ಶನಿ ಗ್ರಹ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಶುಕ್ರ ಗ್ರಹ 28ನೇ ತಾರೀಕು 12ನೇ ತಿಂಗಳು 2024ರಂದು ಶುಕ್ರ ಗ್ರಹ ಕುಂಭಕ್ಕೆ ಪ್ರವೇಶ ಮಾಡ್ತಾ ಇದೆ. ಕುಂಭಕ್ಕೆ ಶನಿ ಜೊತೆಯಲ್ಲಿ ಸಂಚಾರ ಮಾಡೋಕ್ಕೂ ಸಹ ಪ್ರಾರಂಭ ಆಗ್ತಾ ಇದೆ. ಇನ್ನು ರವಿ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು, ಬುಧ ಗ್ರಹ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಈ ವಾರ ಪೂರ್ತಿ ಗ್ರಹ ಗೋಚಾರ ಇರುತ್ತೆ. ಮತ್ತು ಈ ವಾರದಲ್ಲಿ ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇನ್ನು ಈ ವಾರದ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ, ಮೇಷರಾಶಿಯವರಿಗೆ ಈ ವಾರದಲ್ಲಿ 80% ಅಷ್ಟು ಶುಭ ಫಲಗಳನ್ನು ಕೊಡ್ತಾ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆ ಈ ವಾರದಲ್ಲಿ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಆರ್ಥಿಕವಾಗಿ ಒಳ್ಳೆಯದಾಗ್ತಕ್ಕಂಥದ್ದು ಆಗುತ್ತೆ, ಆದಾಯ ವೃದ್ಧಿ ಆಗ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಉದ್ಯಮಿಗಳಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ, ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು, ವಾರದ ಮಧ್ಯಭಾಗದಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥ ಯೋಗ, ಕೆಲವರಿಗೆ ಭೂಮಿ ತಗೊಳ್ತಕ್ಕಂಥ ಯೋಗ ಸಹ ಒಂದು ಮೇಷರಾಶಿಯವರಿಗೆ ಇರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ತಾಪತ್ರಯಗಳಿಂದ ದೂರ ಆಗುತ್ತೆ, ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಹಾಗೆ ಅಣ್ಣ ತಮ್ಮಂದಿರದಲ್ಲಿ ಅನ್ಯೋನ್ಯತೆ ಇರ್ತಕ್ಕಂಥದ್ದು, ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಶಿಕ್ಷಣ ಇರ್ಬೋದು, ಉನ್ನತ ಶಿಕ್ಷಣಕ್ಕೆ ಪ್ರಯತ್ನ ಪಡ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಶುಭ ಆಗ್ತಕ್ಕಂಥದ್ದು, ಆರ್ಮಿಯಲ್ಲಿ ಕೆಲಸ ಮಾಡೋರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು, ಮಹಿಳಾ ಪೊಲೀಸ್ ಆಫೀಸರ್ಸ್ಗೆ ಸಾಕಷ್ಟು ಶುಭದ ವಾರ್ತೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ, ವಿವಾಹ ವಿಷಯಗಳಲ್ಲಿ ಶುಭ ವಾರ್ತೆ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಕುಟುಂಬದಲ್ಲಿ ಭಾಳಷ್ಟು ಅನ್ಯೋನ್ಯತೆ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಹಾಗೆ ಕುಟುಂಬದ ದೇವರಿರ್ಬೋದು, ಮನೆ ದೇವರಿರ್ಬೋದು, ಹೋಗಿ ಬರ್ತಕ್ಕಂಥದ್ದು, ದಾನ ಧರ್ಮಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಸಾಧ್ಯತೆ ಸಹ ಮೇಷರಾಶಿಯವರಿಗೆ ಈ ವಾರದಲ್ಲಿರುತ್ತೆ. ವಿದೇಶ ಪ್ರಯಾಣ ಯೋಗ ಸಹ ಕೂಡಿ ಬಂದಿರತಕ್ಕಂಥ ವಾರ ಸಹ ಈ ವಾರದ ಮೇಷರಾಶಿಯವರಿಗಿರುತ್ತೆ. ವಾರದ ಕಡೆಯ ಭಾಗದಲ್ಲಿ ಬಂಧುಗಳ ಜೊತೆ ಒಂದು ಏನಾದರೂ ಸಣ್ಣ ಪುಟ್ಟ ಕ್ಲಾಸಸ್ ಆದರೂ ಕೂಡ ಒಳ್ಳೆಯ ರಿಸಲ್ಟು ಕೂಡ ಬರ್ತಕ್ಕಂಥ ವಾರ ಕೂಡ ಈ ವಾರದಲ್ಲಿ ಮೇಷರಾಶಿಯವರಿಗೆ ಆಗಿರುತ್ತೆ. ಸಾಧ್ಯವಾದರೆ ಹನುಮನ ದರ್ಶನ ಮಾಡ್ಕೊಳ್ಳೋದು, ಹನುಮನ ಸೇವೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ನಾರಸಿಂಹನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬೆಲ್ಲದ ಅನ್ನವನ್ನು ಈ ವಾರದಲ್ಲಿ ದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಓಂ ರುದ್ರಾಯ ನಮಃ ನರಸಿಂಹನ ದರ್ಶನ ಮಾಡ್ಕೊಳ್ಳಿ. ಆದರೆ ಈ ಮಂತ್ರವನ್ನು ಹೇಳ್ಕೊಂಡಷ್ಟು ಒಳ್ಳೆಯದಾಗುತ್ತೆ. ಕೇಸರಿ ಮತ್ತು ಕೆಂಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಮತ್ತು 9 ಆಗಿರುತ್ತೆ. ಓಂ ರುದ್ರಾಯ ನಮಃ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಈ ರಾಶಿಯವರಿಗೆ 75% ಅಷ್ಟು ಶುಭ ಫಲಗಳು ಕೂಡ ಇರ್ತಕ್ಕಂಥ ವಾರ ಸಹ ವೃಷಭ ರಾಶಿಯವರಿಗಾಗಿರುತ್ತೆ. ಈ ರಾಶಿಯವರಿಗೆ 7ರಿಂದ 8 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು, ಆರ್ಥಿಕವಾಗಿ ಎಲ್ಲೋ ಒಂದು ಕಡೆ ಆದಾಯನೂ ಇರುತ್ತೆ, ಖರ್ಚು ಇರುತ್ತೆ. ಮನೆಗಾಗಿ ಖರ್ಚು ಮಾಡ್ತೀರಾ, ಮಕ್ಕಳಿಗಾಗಿ ಖರ್ಚು ಮಾಡ್ತೀರಾ,
ವಾಹನ ತಗೊಳ್ತಕ್ಕಂಥ ಯೋಗ, ಸಂಕಲ್ಪ ಸಿದ್ಧಿ ಆಗ್ತಕ್ಕಂಥ ಯೋಗ, ಆರ್ಥಿಕವಾಗಿ ಒಳ್ಳೆಯದಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗಿರುತ್ತೆ. ಹಾಗೆ ಸಾಲಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀರಾ, ಬ್ಯಾಂಕ್ಗಳಲ್ಲಿರ್ಬೋದು, ಕೈ ಸಾಲ ಇರ್ಬೋದು, ಮನೆ ಕಟ್ಕೊಳ್ಳೋಕ್ಕಿರ್ಬೋದು, ಸೈಟ್ ತೊಗೊಳಕ್ಕಿರ್ಬೋದು, ಅದಕ್ಕೆ ತಮಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಅದಕ್ಕೆ ಒಂದು ಶುಭ ವಾರ್ತೆ ಸಿಗ್ತಕ್ಕಂಥ ಯೋಗ, ಕಾನೂನು ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು, ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ವಾರ, ಸ್ನೇಹಿತರ ಜೊತೆ ಚೆನ್ನಾಗಿರುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ, ರೈತರಿಗೆ ಸಣ್ಣ ಪುಟ್ಟ ಏನಾದರೂ ತಾವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗದೇ ಇರ್ಬೋದು, ಅದರಿಂದ ಸ್ವಲ್ಪ ಸಂಕಷ್ಟ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಉದ್ದಿಮೆದಾರರಿಗೆ ಒಳ್ಳೆಯದಾಗುತ್ತೆ. ಹಾಗೆ ವಾಹನ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ, ವೃತ್ತಿಯಲ್ಲಿ ಶುಭ ಆಗುತ್ತೆ, ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಬಿಳಿ ಮತ್ತು ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಮತ್ತು 2 ಆಗಿರುತ್ತೆ. ಸಾಧ್ಯವಾದರೆ ವೃಷಭ ರಾಶಿಯವರು ದೇವಿಯ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಯನ್ನು 3 ದಿನ ಈ ವಾರದಲ್ಲಿ 3 ದಿನ ತಮ್ಮ ಹೆಸರಲ್ಲಿ ತಮ್ಮ ನಕ್ಷತ್ರಕ್ಕೆ ಸಂಬಂಧಿಸಿದ ಹಾಗೆ ಕುಂಕುಮಾರ್ಚನೆಯನ್ನು ಮಾಡಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಈ ಒಂದು ವೃಷಭ ರಾಶಿಯವರು ಈ ವಾರದಲ್ಲಿ ಓಂ ಶೇಷಾದ್ರಿ ನಿಲಯಾಯ ನಮಃ, ಓಂ ಶೇಷಾದ್ರಿ ನಿಲಯಾಯ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ. ಅದರಿಂದ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮೊಸರನ್ನವನ್ನು ಯಾರಾದರೂ ಮಕ್ಕಳಿಗಿರ್ಬೋದು, ವೃದ್ಧರಿಗಿರ್ಬೋದು ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಬುಧನು ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ 60ರಿಂದ 70% ಅಷ್ಟು ಶುಭ ಫಲಗಳು ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಹಾಗೆಯೇ ಈ ರಾಶಿಯವರಿಗೆ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈ ರಾಶಿಯವರಿಗೆ ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು, ಮನೆ ಖರೀದಿ ಮಾಡ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ, ಎಲ್ಲೋ ಹಣ ಕಳ್ಕೊಂಡಿದ್ದೀರಾ ಅದು ವಾಪಸ್ ಬರ್ತಕ್ಕಂಥ ಯೋಗ, ಚಿನ್ನಾಭರಣ ಯೋಗ, ಮಹಿಳೆಯರಿಗೆ ಮನೆ ಕಟ್ಕೊಳ್ತಕ್ಕಂಥ ಯೋಗ. ಹಾಗೆಯೇ ಈ ರಾಶಿಯವರಿಗೆ ಉದ್ಯೋಗದಲ್ಲೂ ಒಳ್ಳೆಯದಾಗ್ತಕ್ಕಂಥ ಯೋಗ, ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಉದ್ಯೋಗದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಸ್ನೇಹಿತರಿಂದ ಒಳ್ಳೆಯ ಒಂದು ಪ್ರಶಂಸೆಯ ಮಾತುಗಳು ಬರ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ವಾಹನದಿಂದ ಸಣ್ಣ ಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪ್ರೀತಿ ಸಂಬಂಧಗಳು ಚೆನ್ನಾಗಿರುತ್ತೆ. ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತೆ. ನೀವೇನು ಆಲೋಚನೆ ಮಾಡ್ತೀರೋ, ನೀವು ಹೆಂಗೆ ನಡ್ಕೊತೀರೋ ಹಂಗೆ ಪಡ್ಕೊತೀರ. ಹಾಗಾಗಿ ಕಾರ್ಯರೂಪಕ್ಕೆ ಆಲೋಚನೆಗಳು ಬರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಸಂಗಾತಿಯ ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಎಲ್ಲೋ ಆಸ್ತಿಯ ಕಲಹಗಳಲ್ಲೂ ಕೂಡ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಪ್ಲೇಸ್ಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಸಹ ಮಿಥುನ ರಾಶಿಯವರಿಗಿರುತ್ತೆ. ಮಾನಸಿಕವಾಗಿ ಏನೇನೋ ಯೋಚನೆಗಳು ಮಾಡೋಕ್ಕೆ ಹೋಗಬೇಡಿ, ಅದರಿಂದ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಈ ರಾಶಿಯವರು ಹಸಿರು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಈ ವಾರದಲ್ಲಿ ಉಪಯೋಗಿಸ್ಕೊಳ್ಳಿ. ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 1 ಮತ್ತು 5 ಆಗಿರುತ್ತೆ. ಈ ರಾಶಿಯವರು ಸಾಧ್ಯವಾದಷ್ಟು ಹಾಲಿನ ಅನ್ನ ಹಿಂದೆ ತುಂಬ ಇದರ ಬಗ್ಗೆ ತುಂಬ ಹೆಚ್ಚು ಉಪಯೋಗಿಸ್ತಾ ಇದ್ರು. ಹಾಲಿನ ಅನ್ನವನ್ನು ಮಕ್ಕಳಿಗೆ, ಹಾಲಿನ ಅನ್ನವನ್ನು ಈ ವಾರದಲ್ಲಿ ದಾನ ಮಾಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ವಿಷ್ಣು ದೇವಸ್ಥಾನದಲ್ಲಿ ತುಳಸಿಯನ್ನು ಅರ್ಪಣೆ ಮಾಡ್ಕೊಂಬನ್ನಿ, ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ನಮೋ ಲಕ್ಷ್ಮೀನಾರಾಯಣಾಯ, ಓಂ ನಮೋ ಲಕ್ಷ್ಮೀ ಸಮೇತ ನಾರಾಯಣನನ್ನು ಸ್ಮರಣೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಕಟಕ ರಾಶಿಯವರಿಗೆ 70ರಿಂದ 80% ಶುಭ ಆಗ್ತಕ್ಕಂಥ ಒಂದು ವಾರ ಕೂಡ ಇದಾಗಿರುತ್ತೆ. ಈಗಾಗಲೇ ಜನ್ಮದಲ್ಲಿಯೇ ಕುಜ ಇದ್ದಾನೆ, ಮುಂದೆ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಈ ವಾರದಲ್ಲಿ ಸಾಕಷ್ಟು ಶುಭ ಫಲಗಳು ಸಿಗುತ್ತೆ. ಹಾಗೆಯೇ ಈ ರಾಶಿಯವರಿಗೆ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆಕಸ್ಮಿಕ ಕಾರ್ಯಸಿದ್ಧಿ ಇರ್ಬೋದು, ಪೆಂಡಿಂಗ್ ಇರತಕ್ಕಂಥ ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟ ವಾಹನ ರಿಪೇರಿ ಬರ್ಬೋದು, ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು, ಶೇರ್ ಮಾರ್ಕೆಟಿಂದ ಲಾಭ ಆಗುತ್ತೆ, ಹೂಡಿಕೆಯಿಂದ ಲಾಭ ಆಗುತ್ತೆ, ಸ್ನೇಹಿತರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ, ಬಂಧುಗಳ ಜೊತೆ ಏನಾದರೂ ವಿವಾಹ ವಿಷಯಗಳಲ್ಲಿ ಚರ್ಚೆಗಳು ಮಾಡ್ತಕ್ಕಂಥದ್ದು, ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಬಾಂಧವ್ಯಗಳು ಚೆನ್ನಾಗಿರುತ್ತೆ, ಜವಾಬ್ದಾರಿಗಳು ಸಕ್ರಮವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ವಾರ ಸಹ ಕಟಕ ರಾಶಿಯವರಿಗಿರುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕ್ಕಳಿಂದ ಶುಭ ಫಲ ಸಿಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಿರುತ್ತೆ. ಯಾವುದಾದ್ರೂ ಸಾಲಕ್ಕಾಗಿ ಅಪ್ಲೈ ಮಾಡಿದರೆ ಅದು ಕೂಡ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಸ್ವಲ್ಪ ಸಾಲದಿಂದ ಮುಕ್ತರಾಗ್ತೀರಾ, ಋಣ ಮುಕ್ತರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಾರದ ಮಧ್ಯಭಾಗದಲ್ಲಿ ಆಕಸ್ಮಿಕವಾಗಿ ಪ್ರಯಾಣ ಯೋಗಗಳು ಕೂಡ ಕೂಡಿ ಬಂದಿರತಕ್ಕಂಥ ವಾರ ಸಹ ಕಟಕ ರಾಶಿಯವರಿಗೆ ಇರುತ್ತೆ. ಮಹಿಳೆಯರಿಗೆ ಸುಮ್ಮನೆ ಸಣ್ಣ ಪುಟ್ಟ ಅಪವಾದಗಳು ಬಂದರೂ ಕೂಡ ಅದರಿಂದ ಎಲ್ಲೋ ಒಂದು ಕಡೆ ಪಾರಾಗ್ತಕ್ಕಂಥ ಉಪಾಯಗಳು ಕೂಡ ಸಿಗ್ತಕ್ಕಂಥ ವಾರ ಸಹ ಕಟಕ ರಾಶಿಯವರಿಗಾಗಿರುತ್ತೆ. ರೈತರುಗಳು
ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ಉದ್ದಿಮೆದಾರರಿಗೆ ಶುಭ ಆಗ್ತಕ್ಕಂಥದ್ದು. ಬಿಳಿ ಮತ್ತು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಕಟಕ ರಾಶಿಯವರಿಗೆ 2 ಮತ್ತು 6 ಆಗಿರುತ್ತೆ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಈ ರಾಶಿಯವರು, ಕಟಕ ರಾಶಿಯವರು, ವಿಷ್ಣು ದೇವಸ್ಥಾನದಲ್ಲಿ ವಿಧವಾದ ಹೂಗಳನ್ನು, ಒಂದು 3 ರೀತಿ 4 ರೀತಿಯ ಹೂಗಳನ್ನು ತಗೊಂಡೋಗಿ ಅರ್ಚನೆ ಮಾಡಿಸ್ಕೊಳ್ಳಿ. ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಎಳನೀರಿನ ದಾನ, ಎಳ್ನೀರನ್ನೇ ಯಾರಿಗಾದರೂ ದಾನ ಈ ವಾರದಲ್ಲಿ ಕೊಟ್ಟಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಿರುತ್ತೆ. ಓಂ ಪುರುಷೋತ್ತಮಾಯ ನಮಃ, ಓಂ ಪುರುಷೋತ್ತಮಾಯ ನಮಃ ಈ ಮಂತ್ರವನ್ನು ಪದೇ ಪದೇ ಸ್ಮರಣೆ ಮಾಡ್ಕೊಳ್ಳಿ. ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮುಂದಿನ ರಾಶಿ ಸಿಂಹ ರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ರವಿ ಧನುಸ್ಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಗುರುವಿನ ಮನೆಯಲ್ಲಿ ರವಿ ಸಂಚಾರ ಮಾಡ್ತಾ ಇದ್ದಾನೆ. ಈ ರಾಶಿಯವರಿಗೆ 80ರಿಂದ 90% ಅಷ್ಟು ಶುಭ ಆಗ್ತಕ್ಕಂಥ ಒಂದು ವಾರ ಕೂಡದಾಗಿರುತ್ತೆ. ಹಾಗೆ 7ರಿಂದ 8 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡದಾಗಿರುತ್ತೆ. ವೃದ್ಧಿಯಲ್ಲಿ ಶ್ರದ್ಧೆ ಇರುತ್ತೆ, ಭಕ್ತಿ ಇರುತ್ತೆ. ಮಾಡಿದ ತಪ್ಪು ಮತ್ತೆ ಮಾಡೋಕ್ಕೆ ನೀವು ಹೋಗೋದಿಲ್ಲ. ಹಾಗೆಯೇ ಪೋಷಕರಿರ್ಬೋದು, ತಂದೆ ತಾಯಿಗಳ ಆರೋಗ್ಯದ ಚಿಂತೆ ಸ್ವಲ್ಪ ಕಾಡ್ತಕ್ಕಂಥದ್ದು. ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಶೇರ್ ಮಾರ್ಕೆಟಿಂದ ಶುಭ ಆಗುತ್ತೆ. ಮನೆಯಲ್ಲೇನೋ ಆಸ್ತಿಯ ಕಲಹಗಳಿದ್ರೆ ಅದರಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ವಿಷಯವಾಗಿ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥ ಸಾಧ್ಯತೆ, ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಡಾಕ್ಟರ್ಸ್ಗೆ ಶುಭ ಆಗುತ್ತೆ, ರಾಜಕಾರಣಿಗಳಿಗೆ ಬಹಳಷ್ಟು ಶುಭ ವಾರ ಕೂಡ ಇದಾಗಿರುತ್ತೆ. ಮನಸ್ಸನ್ನು ನಿರ್ಮಲವಾಗಿ ಇಟ್ಕೊಳ್ಳಿ. ಆಲೋಚನೆಗಳು ಕರೆಕ್ಟಾಗಿರಲಿ. ಎಲ್ಲೋ ದುರಾಲೋಚನೆಗಳು ಬೇಡ ಅಂತ ಹೇಳುತ್ತೆ. ಹಾಗೆ ಮಾನಸಿಕವಾಗಿ ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ವೈವಾಹಿಕ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ. ರೈತರಿಗೆ ಚೆನ್ನಾಗಿರುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಈ ವಾರದಲ್ಲಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 1 ಮತ್ತು 4 ಆಗಿರುತ್ತೆ. ಈ ವಾರದಲ್ಲಿ ಸಾಧ್ಯವಾದಷ್ಟು ಸಿಂಹರಾಶಿಯವರು ಗೋಧಿಯಿಂದ ಮಾಡಿದಂಥ ಪದಾರ್ಥವನ್ನು ದಾನ, ವೃದ್ಧರಿಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗಿರ್ಬೋದು ದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಗುರುಗಳ ದೇವಸ್ಥಾನ ಅಥವಾ ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಶ್ರೀ ಶಿರಡಿ ಸಾಯಿಬಾಬಾ ಇರ್ಬೋದು, ಶ್ರೀಧರ ಸ್ವಾಮಿಗಳಿರ್ಬೋದು, ಗುರುಗಳ ಸನ್ನಿಧಿಯಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕುಳಿತು ಬಂದಿದ್ದೆ ಆದರೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಸಾಧ್ಯವಾದರೆ ಒಂದಷ್ಟು ಹಣ್ಣುಗಳನ್ನು ದಾನ ಮಾಡಿ, ಸಾಕಷ್ಟು ಶುಭ ಆಗುತ್ತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ 60ರಿಂದ 70% ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ವಾರದಲ್ಲಿ 5ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆದಾಯದ ಬಗ್ಗೆ ಚಿಂತೆ ಕಾಡ್ತಕ್ಕಂಥದ್ದು. ಹಳೆಯ ವಿಷಯಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಬೇಡಿ. ಗಂಡ ಹೆಂಡತಿರಲ್ಲಿ ಸಣ್ಣ ಪುಟ್ಟ ವಿರಸ ಬಂದರೂ ಕೂಡ ವಾರಾಂತ್ಯದಲ್ಲಿ ಕ್ಲೋಸ್ ಆಗ್ತಕ್ಕಂಥದ್ದು. ಕೋರ್ಟ್ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ. ದೇವತಾ ಕಾರ್ಯದಲ್ಲಿ ಭಾಗಿಯಾಗ್ತೀರಾ. ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಕ್ಕಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆ ಈ ವಾರದಲ್ಲಿರುತ್ತೆ. ಆದರೆ ವಾಹನದ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಈ ವಾರದಲ್ಲಿ ಇರಬೇಕಾಗಿರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ತಾಯಿ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು. ವೈವಾಹಿಕ ಜೀವನದ ವಿಷಯದಲ್ಲಿ ಸಣ್ಣ ಪುಟ್ಟ ಎಡರು ತೊಡರುಗಳಿಂದ ಎಲ್ಲೋ ಒಂದು ಕಡೆ ಮುಕ್ತರಾಗ್ತಕ್ಕಂಥ ಯೋಗ. ಋಣ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಸಾಲಗಳನ್ನು ಕೂಡ ತೀರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ. ಹೆಣ್ಣು ಮಕ್ಕಳಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕನ್ಯಾ ರಾಶಿಯವರು ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ. ಬಾಳೆಹಣ್ಣನ್ನು ದೇವಸ್ಥಾನದಲ್ಲಿ, ಹನುಮನ ದೇವಸ್ಥಾನ ಇರ್ಬೋದು, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 1 ಡಜನ್ ಬಾಳೆಹಣ್ಣನ್ನು ಕೊಟ್ಟು ಆ ದೇವರಿಗೆ ಅರ್ಚನೆ ಮಾಡಿಸ್ಕೊಂಬನ್ನಿ, ಸಾಕಷ್ಟು ಒಳ್ಳೆಯದಾಗುತ್ತೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹಸಿರು ಮತ್ತು ಗುಲಾಬಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 3 ಆಗಿರುತ್ತೆ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಈ ರಾಶಿಯವರಿಗೆ ಈಗ ಈ ವಾರದಲ್ಲಿ 70ರಿಂದ 80% ಶುಭ ಆಗುತ್ತೆ. ಸ್ವಲ್ಪ ಕಷ್ಟ ಆದರೂ ಕೂಡ ಒಳ್ಳೆಯದಾಗ್ತಕ್ಕಂಥ ಯೋಗ. ಸ್ವಲ್ಪ ಎಲ್ಲೋ ಒಂದು ಕಡೆ ಟೆನ್ಷನ್ ಆಗ್ತಕ್ಕಂಥದ್ದು ಬೇಡ. ಈ ರಾಶಿಯವರಿಗೆ 5ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಧನ ಯೋಗ ಇರತಕ್ಕಂಥದ್ದು. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಹಾಗೆಯೇ ಮಕ್ಕಳ ಪ್ರಗತಿಯಿಂದ ಸಂತೋಷ ಪಡ್ತಕ್ಕಂಥ ಯೋಗ. ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ. ಎಲ್ಲೋ ಒತ್ತಡಗಳಿಂದ ಮುಕ್ತರಾಗ್ತೀರಾ. ಈಗಾಗಲೇ ಒತ್ತಡ, ಅಯ್ಯೋ ಇದೇನಾಗುತ್ತೋ ಅಂತ ಒತ್ತಡಗಳಿಂದ ಮುಕ್ತರಾಗ್ತೀರಾ. ಸರ್ಕಾರದ ಸವಲತ್ತುಗಳು ಸಿಗುತ್ತೆ. ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ರಾಜಕಾರಣಿಗಳಿಗೆ ಶುಭ ಆಗ್ತಕ್ಕಂಥದ್ದು. ಮಹಿಳಾ ಶಿಕ್ಷಕಿಯರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ವಾರ ಸಹ ತುಲಾ ರಾಶಿಯವರಿಗೆ ಇರುತ್ತೆ. ಸಿನಿಮಾ ನಟರಿರ್ಬೋದು, ಸಾಹಿತಿಗಳಿರ್ಬೋದು, ಕಲಾವಿದರಿರ್ಬೋದು, ಸಾಕಷ್ಟು ಪೂರ್ಣ ಅವಕಾಶಗಳು ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿ
ಶುಭಕರವಾಗಿರುತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಬಿಳಿ ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ತುಲಾರಾಶಿಯವರಿಗೆ 6 ಮತ್ತು 2 ಆಗಿರುತ್ತೆ. ತುಪ್ಪದಿಂದ ಮಾಡಿದಂಥ ಅನ್ನವನ್ನು ದೇವರಿಗೆ ನೈವೇದ್ಯ ಇಡ್ತಕ್ಕಂಥದ್ದು, ಬೇರೆಯವರಿಗೆ ದಾನ ಕೊಡ್ತಕ್ಕಂಥದ್ದು, ತುಪ್ಪದ ಅನ್ನವನ್ನು ಈ ವಾರದಲ್ಲಿ ದಾನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಶಾಧಿಪತಿ ಆಗಿರ್ತಕ್ಕಂಥ ಕುಜ. ಈ ರಾಶಿಯವರಿಗೆ 70% 80% ಶುಭ ಫಲಗಳಿರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಹಾಗೆಯೇ ಈ ವೃಶ್ಚಿಕ ರಾಶಿಯವರಿಗೆ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತೆ. ಪ್ರಥಮ 2-3 ದಿನ ವಾರದ ಆದಿ ಭಾಗದಲ್ಲಿ ಸ್ವಲ್ಪ ಗಲಾಟೆಗಳಿರ್ಬೋದು, ಕ್ಲಾಶಸ್ ಇರ್ಬೋದು, ಯೋಚನೆಗಳಿರ್ಬೋದು, ಕೋಪತಾಪಗಳು ಜಾಸ್ತಿ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆದರೆ ಬೇರೆಯವರ ಕೆಲಸಕ್ಕಾಗಿ ಹೆಚ್ಚು ಒತ್ತಡಗಳನ್ನು ತಗೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಅಧ್ಯಯನದಲ್ಲಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಮೂಡ್ತಕ್ಕಂಥದ್ದು, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ, ಭೂ ವ್ಯವಹಾರಗಳಿಂದ ಲಾಭ ಆಗುತ್ತೆ, ಕಬ್ಬಿಣ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ, ರಿಯಲ್ ಎಸ್ಟೇಟ್ ಅವರಿಗೆ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಯೋಗ, ರಾಜಕಾರಣಿಗಳಿಗೆ ಸಣ್ಣ ಪುಟ್ಟ ಟೆನ್ಷನ್ ಆಗ್ತಕ್ಕಂಥ ಯೋಗ, ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಸಣ್ಣ ಪುಟ್ಟ ಅಪವಾದಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಭೂ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಹಾಗೆಯೇ ವೃಶ್ಚಿಕ ರಾಶಿಯ ಮಹಿಳೆಯರಿಗೆ, ಮಹಿಳಾ ಪೊಲೀಸ್ ಆಫೀಸರ್ಸ್ಗೆ, ಮಹಿಳಾ ಡಾಕ್ಟರ್ಸ್ಗೆ ಶುಭ ಆಗ್ತಕ್ಕಂಥ ವಾರ ಕೂಡದಾಗಿರುತ್ತೆ. ಹಳದಿ ಮತ್ತು ಕೆಂಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಉತ್ತರ ಮತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು 3 ಮತ್ತು 9 ಆಗಿರುತ್ತೆ. ಈ ರಾಶಿಯವರು ಪಂಚಾಮೃತ ಅಭಿಷೇಕ ದೇವಸ್ಥಾನದಲ್ಲಿ ನಿಮಗೆ ಇಷ್ಟ ದೇವಸ್ಥಾನ ಇರ್ಬೋದು, ಶಿವ ದೇವಸ್ಥಾನ ಇರ್ಬೋದು, ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ವೃಶ್ಚಿಕ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಸಾಧ್ಯವಾದಷ್ಟು ಓಂ ಸ್ವರ್ಣಾಕರ್ಷಣ ಭೈರವಾಯ ಈ ಮಂತ್ರವನ್ನು ಸಾಧ್ಯವಾದಷ್ಟು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಗುರು. ಈ ರಾಶಿಯವರಿಗೆ 70 ರಿಂದ 80% ಶುಭ ಫಲಗಳಿರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ಆಕಸ್ಮಿಕ ಕಾರ್ಯಸಿದ್ಧಿ, ಆಕಸ್ಮಿಕ ಧನ ಯೋಗ ಇರತಕ್ಕಂಥದ್ದು. ರಾಜಕೀಯವಾಗಿ ಪ್ರಗತಿ ಕಾಣ್ತಕ್ಕಂಥದ್ದು. ಯಾವುದೋ ಕೆಲಸ ಪೂರ್ತಿ ಹೊರಟೆ ಹೋಯ್ತು ಅಂಥದ್ದು ವಾಪಸ್ ಬರ್ತಕ್ಕಂಥ ಯೋಗ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಸಂಗಾತಿಯಿಂದ ಶುಭ ಆಗ್ತಕ್ಕಂಥದ್ದು. ಹೆಣ್ಣು ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು. ಮಕ್ಕಳಿಗೆ ವಿವಾಹ ವಿಷಯಗಳಲ್ಲಿ ಪೋಸ್ಟ್ಪೋನ್ ಆಗ್ತಕ್ಕಂಥ ಯೋಗ. ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕಗಳು ಎದುರಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅಣ್ಣ ತಮ್ಮಂದಿರ ಜೊತೆ ಆಸ್ತಿಯ ವಿಷಯದಲ್ಲಿ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೂಡಿಕೆಯ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಧನುಸು ರಾಶಿಯವರು ಇರಬೇಕಾಗಿರುತ್ತೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಮಕ್ಕಳ ವಿಷಯದಲ್ಲೂ ಸ್ವಲ್ಪ ಚಿಂತೆ ಕಾಡಿದ್ರೂ ಕೂಡ ಒಳ್ಳೆಯದಾಗುತ್ತೆ. ಪ್ರಯಾಣ ಯೋಗಗಳಲ್ಲಿ ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಅನಗತ್ಯ ಖರ್ಚುಗಳು ಕೂಡ ಈ ಒಂದು ಧನುಸು ರಾಶಿಯವರಿಗೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಮತ್ತು 9 ಆಗಿರುತ್ತೆ. ಈ ರಾಶಿಯವರು ಧನುಸು ರಾಶಿಯವರು ಯಾವುದು ದೇವತಾ ಕಾರ್ಯಗಳಲ್ಲಿ ಅಥವಾ ದೇವರ ದೇವಸ್ಥಾನಗಳಿರ್ಬೋದು, ವಸ್ತ್ರದಾನವನ್ನು ಅಥವಾ ಯಾರಿಗೇ ಆದರೂ ವಸ್ತ್ರದಾನವನ್ನು ಈ ವಾರದಲ್ಲಿ ಕೊಟ್ಟಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಧನುಸು ರಾಶಿಯವರಿಗಿರುತ್ತೆ. ಕಡಲೆಯಿಂದ ಮಾಡಿದಂಥ ಪದಾರ್ಥಗಳನ್ನು ಈ ವಾರದಲ್ಲಿ ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಕಡಲೆಯಿಂದ ಮಾಡಿದಂಥ ಪದಾರ್ಥಗಳು. ಓಂ ದಕ್ಷಿಣಾಮೂರ್ತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಶನಿ. ಮಕರ ರಾಶಿಯವರಿಗೆ 70 ರಿಂದ 80% ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಿರುತ್ತೆ. ಹಾಗೆ 7 ರಿಂದ 8 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಗುರಿ ಇಟ್ಕೊಂಡು ನಡೀತೀರಾ. ಗುರಿಯಿಂದ ಸಾಕಷ್ಟು ಶುಭ ಆಗುತ್ತೆ. ಪ್ರತಿಯೊಂದಕ್ಕೂ ಪ್ಲಾನ್ ಮಾಡ್ಕೊಳ್ಳಿ. ಈ ವಾರದಲ್ಲಿ ಸಾಕಷ್ಟು ಶುಭ ಆಗುತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಪೆಂಡಿಂಗ್ ಕೆಲಸಗಳು ಪರಿಪೂರ್ಣ ಆಗುತ್ತೆ. ರಾಜಕೀಯವಾಗಿ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಪಾಲುದಾರಿಕೆಯಲ್ಲಿ ಕಳ್ಕೊಂಡಿರೋ ಹಣ ಪಡ್ಕೊಳ್ತಕ್ಕಂಥ ಯೋಗ. ವಿವಾಹ ಯೋಗ, ವಾಹನ ಯೋಗ, ಅವಿವಾಹಿತರಿಗೆ ವಿವಾಹ ಯೋಗ ಇರತಕ್ಕಂಥದ್ದು. ಹಾಗೆ ಉದ್ಯೋಗ ಅರಸ್ತಾ ಇರತಕ್ಕಂಥವ್ರಿಗೆ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ. ರಾಜಕೀಯ ವಿಷಯದಲ್ಲಿ ಸ್ವಲ್ಪ ಅನ್ನೆಸರಿ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಶಿಕ್ಷಣದಲ್ಲಿ ಪ್ರಗತಿ ಇರುತ್ತೆ. ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು. ವಿವಾಹ ವಿಷಯಗಳಲ್ಲಿ ಮಹಿಳೆಯರಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಪೂರ್ಣ ಆಗ್ತಕ್ಕಂಥದ್ದು. ಉದ್ಯೋಗಸ್ಥರಿಗೆ ಏಕಾಗ್ರತೆ ಜಾಸ್ತಿ ಆಗ್ತಕ್ಕಂಥ ಯೋಗ. ವಿವಾಹ ವಿಷಯದಲ್ಲೂ ಒಳ್ಳೆಯದಾಗುತ್ತೆ. ಆಸೆಗಳಿಗೆ ಸ್ವಲ್ಪ ಕಡಿವಾಣ ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಅನಗತ್ಯ ಖರ್ಚುಗಳು ಬೇಡ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿಕೊಂಡ್ರೆ ಶುಭ ಆಗ್ತಕ್ಕಂಥ ಯೋಗ. ಮಕರ ರಾಶಿಯವರಿಗೆ ಸ್ವಲ್ಪ ಕೋಪತಾಪಗಳು ಈ ವಾರದಲ್ಲಿ ಜಾಸ್ತಿ ಇರತಕ್ಕಂಥ ಸಾಧ್ಯತೆ ಇರೋದ್ರಿಂದ ಪ್ರತಿಯೊಂದಕ್ಕೂ ಆಲೋಚನೆ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದಾಗುತ್ತೆ. ಅವಸರ ಬೇಡ, ಆತುರ ಬೇಡ. ಹಾಗೆ ಮನೆ ಬದಲಾಯಿಸ್ಕೊಳ್ತಕ್ಕಂಥ ಸಾಧ್ಯತೆ. ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ. ನೀಲಿ ಮತ್ತು ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಮನೆಯಲ್ಲಿ ವೀಳ್ಯದೆಲೆಯ ಮೇಲೆ ಎಳ್ಳಿನ ದೀಪವನ್ನು
ಎಳ್ಳೆಣ್ಣೆ ದೀಪವನ್ನು ಮನೆಯಲ್ಲಿ ವೀಳ್ಯದೆಲೆ ಮೇಲೆ ಹಚ್ಕೊಳ್ಳಿ, ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಮತ್ತು 8 ಆಗಿರುತ್ತೆ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ನೀಲಿ ಮತ್ತು ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶನಿ. ಈ ರಾಶಿಯವರಿಗೆ 60ರಿಂದ 70% ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥ ಯೋಗ. ಸರ್ಕಾರದಲ್ಲಿ ಮಾನ್ಯತೆ ಇರ್ಬೋದು, ಈಗಾಗಲೇ ಕೆಲಸ ಕಾರ್ಯಗಳು ಜಯ ಆಗ್ತಕ್ಕಂಥ ಯೋಗ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಪೊಲೀಸ್ ಆಫೀಸರ್ಸ್ಗಿರ್ಬೋದು, ಡಾಕ್ಟರ್ಸ್ಗಿರ್ಬೋದು ಸಾಕಷ್ಟು ಶುಭ ಆಗ್ತಕ್ಕಂಥ ವಾರ ಕೂಡ ಆಗಿರುತ್ತೆ. ಬಂಧುಗಳಿಂದ ಶುಭ ವಾರ್ತೆ ಕೇಳ್ತೀರಾ, ಮಕ್ಕಳಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಮನೆಗೆ ಅತಿಥಿಗಳು ಬರ್ತಕ್ಕಂಥದ್ದು, ಹಾಗೆ ಕೆಲಸ ಕಾರ್ಯಗಳ ಜಯ ಆಗ್ತಕ್ಕಂಥದ್ದು, ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಭೂಮಿಯಿಂದ ಶುಭ ಆಗುತ್ತೆ. ಕಾನೂನು ವಿಷಯದಲ್ಲಿ ಜಯ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಅಣ್ಣ ತಮ್ಮಂದಿರ ಜೊತೆ, ಬಂಧುಗಳ ಜೊತೆ, ಅಕ್ಕ ತಂಗಿಯರಿರ್ಬೋದು, ತಂದೆ ತಾಯಿಗಳ ಜೊತೆ ಈ ವಾರದಲ್ಲಿ ಸಣ್ಣ ಪುಟ್ಟ ಅನ್ನೆಸರಿ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಬಹು ಎಚ್ಚರಿಕೆಯಿಂದ ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಸ್ವಲ್ಪ ಆಭರಣ ವಿಷಯಗಳಲ್ಲಿ ಜಾಗೃತಿಯಾಗಿರಬೇಕು, ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಗಂಡ ಹೆಂಡತಿಯರ ಅನ್ಯೋನ್ಯತೆ ತುಂಬ ಚೆನ್ನಾಗಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಕಪ್ಪು ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಈ ವಾರದಲ್ಲಿ ಜೇನುತುಪ್ಪವನ್ನು ದೇವಸ್ಥಾನಕ್ಕಿರ್ಬೋದು ಅಥವಾ ಶಿವನ ದೇವಸ್ಥಾನದಲ್ಲಿರ್ಬೋದು ಕೊಟ್ಟು ಬಂದಿದ್ದೆ ಆದರೆ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಓಂ ವೀರಭದ್ರಾಯ ನಮಃ, ಓಂ ವೀರಭದ್ರಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಮತ್ತು 3 ಆಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು. ಈ ರಾಶಿಯವರಿಗೆ 80ರಿಂದ 70% ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಉದ್ಯೋಗದಲ್ಲಿ ಪ್ರಗತಿ ಆಗುತ್ತೆ. ಹಿತಶತ್ರುಗಳ ಕಾಟ ಜಾಸ್ತಿ ಇರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಆಕಸ್ಮಿಕ ಪ್ರಯಾಣ ಯೋಗ ಇರತಕ್ಕಂಥದ್ದು. ರಾಜಕೀಯವಾಗಿ ಸ್ವಲ್ಪ ಹಿನ್ನಡೆ ಕಾಣ್ತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಇನ್ನೇನು ಕೈಗೆ ಬಂದಿತ್ತು ಬಾಯಿಗೆ ಬರೋದಿಲ್ಲ. ಹಾಗಾದ್ರೆ ಆದರೂ ಕೂಡ ತಾಳ್ಮೆಯಿಂದ ಇರಿ. ವಾರದ ಅಂತ್ಯ ಭಾಗದಲ್ಲಿ ಶುಭ ಆಗ್ತಕ್ಕಂಥದ್ದು. ದಾಂಪತ್ಯ ಕಲಹಗಳಿರ್ಬೋದು, ಮಕ್ಕಳ ಜೊತೆ ಕಲಹಗಳಿರ್ಬೋದು, ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥ ಯೋಗ. ವಿದೇಶ ಪ್ರಯಾಣ ಹೋಗಿ ಬರ್ತಕ್ಕಂಥ ಯೋಗ. ಹೆಣ್ಣು ಮಕ್ಕಳಿಗೆ ವಿವಾಹ ವಿಷಯಗಳಲ್ಲಿ ಈಗಾಗಲೇ ಪೆಂಡಿಂಗ್ ಇದೆ, ಅದು ಕೂಡ ಪರಿಪೂರ್ಣ ಆಗ್ತಕ್ಕಂಥದ್ದು. ಉದ್ಯೋಗ ಸಿಗ್ತಕ್ಕಂಥದ್ದು, ಉದ್ಯೋಗ ಕಳ್ಕೊಂಡಿರೋರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಮೀನರಾಶಿಯವರಿಗಿರುತ್ತೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗಿರೋ ಒಳ್ಳೆಯದಾಗುತ್ತೆ. ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರು ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಕೂಡ ಈ ವಾರದಲ್ಲಿ ಎದುರಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಎಚ್ಚರಿಕೆಯಿಂದ ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಳದಿ ಮತ್ತು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 3 ಮತ್ತು 8 ಆಗಿರುತ್ತೆ. ಈ ವಾರದಲ್ಲಿ ಮೀನರಾಶಿಯವರಿಗೂ ಸಾಧ್ಯವಾದಷ್ಟು ಬೆಲ್ಲದ ಪಾಯಸವನ್ನು ದಾನ ಕೊಟ್ಟಿದ್ದೆ ಆದರೆ ತುಂಬಾ ಶುಭ ಆಗ್ತಕ್ಕಂಥ ವಾರ ಸಹ ಮೀನರಾಶಿಯವರಿಗಾಗಿರುತ್ತೆ. ಸಾಧ್ಯವಾದಷ್ಟು ವಿಷ್ಣುವಿನ ಆರಾಧನೆ ಮಾಡ್ಕೊಳ್ಳಿ, ವಿಷ್ಣುವಿನ ನಮಸ್ಕಾರ ಮಾಡ್ಕೊಳ್ಳಿ. ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ. ಯಾಕೆಂದರೆ ವಿಷ್ಣುವೇ ಹೇಳ್ತಾನೆ, ಭಗವದ್ಗೀತೆಯಲ್ಲಿ ಹೇಳ್ತಾರೆ ಮಾಸಾನಾಂ ಮಾರ್ಗಶಿರೋಮಾಸ. ಹಾಗಾಗಿ ವಿಷ್ಣು ನಿಯಾಮಕ ಇರೋದ್ರಿಂದ ವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ. ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಹೇಳ್ಕೊಳ್ಳಿ. ತುಳಸಿಯನ್ನು ದಾನ ಮಾಡಿ, ಶುಭ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ವಾರಫಲ ಕಾರ್ಯಕ್ರಮ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.